ಯುದ್ಧದ ಕಾವು ತಣ್ಣಗಾಗಿದೆ. ಆದರೆ ಯುದ್ಧದಿಂದಾಗಿ ತಲೆದೋರಿರುವ ಸಮಸ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಜನರ ಬದುಕಿಗೆ ಕದನದ ಬಿಸಿ ತಟ್ಟಿದೆ. ಹಲವು ವಲಯಗಳಲ್ಲಿ ದರ ಏರಿಕೆ ಬಿಸಿ ತಟ್ಟಿದೆ. ಕುಸಿದಿದ್ದ ಚಿನ್ನದ ದರ ಮತ್ತೆ ಏರತೊಡಗಿದೆ. ಗ್ಯಾಸ್ಗಾಗಿ ಪರದಾಟ ಮತ್ತಷ್ಟು ಹೆಚ್ಚಾಗಿದೆ. ಕದನ ವಿರಾಮ, ಚಿನ್ನದ ದರದಲ್ಲಿ ಮತ್ತೆ ಏರಿಕೆ. $14,000 ಗಡಿ ದಾಟಿದ 1 ಗ್ರಾಂ ಚಿನ್ನದ ದರ. ಯುದ್ಧ ಶುರುವಾಗಿದ್ದೇ ಆಗಿದ್ದು ಗಗನಮುಖಿಯಾಗಿದ್ದ ಚಿನ್ನದ ದರ ದಸಕ್ಕನೆ ಕುಸಿಯತೊಡಗಿತ್ತು. 15,000 ಗಡಿಯಲ್ಲಿದ್ದ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ರೇಟ್ 3 ವಾರದ ಹಿಂದೆ 12,000ಕ್ಕೆ ಕುಸಿದಿತ್ತು. ಇದೀಗ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳ್ತಿದ್ದಂತೆ ಚಿನ್ನದ ದರ ಏರಿಕೆಯಾಗಿದೆ. ಕಳೆದ 3 ವಾರಗಳಲ್ಲಿ 10 ಗ್ರಾಂ ಆಭರಣ ಚಿನ್ನದ ದರದಲ್ಲಿ 11,000ಕ್ಕೂ ಹೆಚ್ಚು ಏರಿಕೆ ಆಗಿದೆ. ಇಂದು 22 ಕ್ಯಾರೆಟ್ನ 1 ಗ್ರಾಂನ ಚಿನ್ನದ ದರ 14,010 ರೂಪಾಯಿಗೆ ತಲುಪಿದೆ. ಇನ್ನು 24 ಕ್ಯಾರೆಟ್ನ ಪರಿಶುದ್ಧ ಚಿನ್ನದ ದರ 1 ಗ್ರಾಂಗೆ 15,295 ರೂಪಾಯಿ ಆಗಿದೆ. ಹಾಗೆ ಬೆಳ್ಳಿ ದರ ಕೂಡ 1 ಗ್ರಾಂಗೆ 252 ರೂಪಾಯಿ ಆಗಿದೆ. ಚಿನ್ನದ ದರ ಏರಿಕೆ ನಡುವೆ ಜನರು ಆಭರಣ ಖರೀದಿಗೆ ಮುಗಿ ಬೀಳ್ತಿದ್ದಾರೆ. ಸೊ ವೆಡ್ಡಿಂಗ್ ಅಂತ ಬಂದಿರೋದು ನಾವು. ಸೊ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆದರೆ ಜಾಸ್ತಿ ಇದ್ರೂ ಕಮ್ಮಿ ಇದ್ರೂ ಇಸ್ಕೊಳ್ಲೇಬೇಕು. ಅದು ಇಂಡಿಯನ್ ವೆಡ್ಡಿಂಗ್ಸಲ್ಲಿ ಗೋಲ್ಡ್ ಇಸ್ ಅ ಮಸ್ಟ್. ಅಕೇಶನಿಗೆ ತಗೊಳ್ಳೇಬೇಕು. ಸೊ ಅದು ಜಾಸ್ತಿ ಆದರೂ ಕಮ್ಮಿ ಆದರೂ ಮದುವೆ ವಿಷಯಕ್ಕೆ ಬಂದಿರೋದಷ್ಟು. ಯುದ್ಧ ವಿರಾಮದ ನಡುವೆ ಅಲ್ಲಿ ಮಾತುಕತೆ ಆಗ್ತಿದ್ರೆ ಇಲ್ಲಿ ಗ್ಯಾಸ್ ಸಂಕಷ್ಟ ಇನ್ನೂ ಬಗೆಹರಿಯುತ್ತಲೇ ಇಲ್ಲ. ಕಲಬುರಗಿ ಜಿಲ್ಲೆ ಅಫಜಲಾಪುರದಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ 100 ಗ್ರಾಹಕರು ಬುಕ್ ಮಾಡಿದ್ದಾರೆ. ಆದರೆ ವಾರವಾದರೂ ಮನೆ ಬಾಗಿಲಿಗೆ ಗ್ಯಾಸ್ ಬಂದಿಲ್ಲ. ಹೀಗಾಗಿ ಶ್ರೀ ಸೇವಾ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ 100 ಜನ ಜಮಾಯಿಸಿದ್ರು. ಇಂದಾದ್ರೂ ಗ್ಯಾಸ್ ಸಿಗುತ್ತಾ ಅಂತ ಸರತಿ ಸಾಲಿನಲ್ಲಿ ಸಿಲಿಂಡರ್ ಇಟ್ಟುಕೊಂಡು ಕಾಯ್ತಿದ್ರು. ಮಂಡ್ಯದಲ್ಲಿ ಆಟೋ ಗ್ಯಾಸ್ಗಾಗಿ ಪರದಾಟ ನಡೆದಿದೆ. ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಹೀಗಾಗಿ 1 ವಾರದಿಂದಲೂ ಇಲ್ಲಿನ ಆಟೋ ಚಾಲಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ನಿನ್ನೆ ರಾತ್ರಿ 1 ಬಂಕ್ಗೆ ಗ್ಯಾಸ್ ಬಂದಿದ್ದು ಇಂದು ಬೆಳಗಾಗ್ತಿದ್ದಂತೆ 100 ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದ್ವು. ಇರಾನ್ ಹಾಗೂ ಅಮೆರಿಕ ನಡುವೆ ಸಂಧಾನ ಸಭೆ ನಡೆದಿದ್ದು ಇತ್ತ ಗ್ಯಾಸ್ಗಾಗಿ ಗ್ರಾಹಕರು, ಆಟೋ ಚಾಲಕರು, ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.